ತುಂಬಾ ವರ್ಷದಿಂದ ಕೂದಲು ಬೆಳೆಯೋದು ನಿಂತೇ ಹೋಗಿದ್ಯಾ? ಅದನ್ನ ನೀವು ಬೆಳೆಸ್ಕೋಬೇಕು ಅನ್ಕೋತಿದ್ದೀರಾ? ನಿಮ್ಗೇನಾದ್ರೂ ತುಂಬಾ ಸಿವಿಯರ್ ಹೇರ್ ಫಾಲ್ ಆಗ್ತಿದ್ಯಾ? ಆಲ್ರೆಡಿ ಬಾಲ್ಡ್ ಪ್ಯಾಚಸ್ ಕಾಣಿಸೋದಕ್ಕೆ ಶುರು ಆಗೋಗಿದ್ಯಾ? ಇನ್ನೇನಪ್ಪ ನನ್ ತಲೆ ಕೂದಲು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಚೆಲ್ ಕೂತಿದ್ದೀರಾ? ಎಷ್ಟೇ ರೆಮಿಡೀಸ್ ನ ಟ್ರೈ ಮಾಡಿದ್ರು, ಹಾಸ್ಪಿಟಲ್ ತೋರ್ಸಿದ್ರು, ಏನೇ ಸಪ್ಲಿಮೆಂಟ್ ತಗೊಂಡ್ರು ಕೂದಲು ಉದ್ರೋದು ನಿಲ್ತಾನೆ ಇಲ್ವಾ? ಏನೂ ರಿಸಲ್ಟೇ ಸಿಗ್ತಾ ಇಲ್ವಾ? ಸೊ ಇವತ್ತಿನ ಈ ವಿಡಿಯೋ ಒಂದು ಚಾಲೆಂಜ್ ನನ್ನ ಕಡೆಯಿಂದ ನಿಮಗೆ. ಇದನ್ನ ಅಪ್ಲೈ ಮಾಡಿದ ಮೊದಲ ಬಾರಿಗೆನೆ ನಿಮ್ಮ ಕೂದಲು ಉದುರೋದು ನಿಂತು ಹೋಗುತ್ತೆ. ಇದನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಅಷ್ಟು ಪಾಸಿಟಿವ್ ಆಗಿದೆ. ಐ ಪ್ರಾಮಿಸ್ ಯು, ಇದು ಖಂಡಿತವಾಗಿಯೂ ಸಾಧ್ಯ. ಇದನ್ನ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇದು 14 ಡೇಸ್ ಹೇರ್ ಗ್ರೋತ್ ಚಾಲೆಂಜ್. ವಿಡಿಯೋ ಮಧ್ಯದಲ್ಲಿ ನಿಮಗೊಂದು ಬೋನಸ್ ಟಿಪ್ ಕೂಡ ಸಿಗತ್ತೆ. ಸೊ ವಿಡಿಯೋನ ನೋಡೋದಕ್ಕೆ ತಯಾರಾಗಿ ಹೇಗೆ ನಾವು ಈ DIY ರೆಮಿಡಿನ ರೆಡಿ ಮಾಡೋದು ಅಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೇನಾದ್ರೂ ಮೊದಲ ಬಾರಿಗೆ ನನ್ನ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ ಅವರಿಗೆಲ್ಲ ಹಾರ್ಟ್ಲಿ ವೆಲ್ಕಮ್. ನಾನು ಅನುಷಾ ಆನಂದ್. ನೀವು ನೋಡ್ತಾ ಇದ್ದೀರಾ ಅನುಷ್ ಬ್ಯೂಟಿ ಬ್ಲಿಸ್. ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ 1 ಸ್ಟೆಪ್ ಪ್ರಾಸೆಸ್. ಬಹಳ ಸಿಂಪಲ್ ಅಂಡ್ ತುಂಬಾ ಸಿಂಪಲ್. ಒಂದು 3 ಇಂಗ್ರೀಡಿಯೆಂಟ್ ನಿಂದ ನೀವು ಮಾಡ್ಕೊಳ್ಬಹುದು. ಇದು ಆಲ್ರೆಡಿ ನಿಮ್ ಕಿಚನ್ ಅಲ್ಲಿ ಇರ್ಬೋದು. ಅದೇನಂದ್ರೆ ಮೆಂತ್ಯ ಕಾಳು. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ನಮಗ್ ಬೇಕು ಮೆಂತ್ಯ ಕಾಳು. ಈ ರೆಮಿಡಿಯ ಪ್ರಾಸೆಸ್ 1 ದಿನದ ಮುಂಚೆನೆ ಶುರು ಆಗತ್ತೆ. ಮೆಂತ್ಯ ಕಾಳನ್ನ ನೀವು ರಾತ್ರಿ ಇಡೀ ನೆನ್ಸಿಡ್ಬೇಕಾಗತ್ತೆ. ಒಂದು ಬೌಲ್ಗೆ ಒಂದು ದೊಡ್ಡ ಚಮಚ ಮೆಂತ್ಯ ಕಾಳನ್ನ ಹಾಕಿ ಚೆನ್ನಾಗಿ ತೊಳೆದು ಅದನ್ನ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಡಿ. ಇದನ್ನ ನೀವು ರಾತ್ರಿ ಇಡೀ ನೆನ್ಸಿಡ್ಲೇಬೇಕು. ಯಾಕಂದ್ರೆ ಅದರ ಗುಡ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗ್ಬೇಕಲ್ವಾ. ನೀವು ನೆಕ್ಸ್ಟ್ ಮಾರ್ನಿಂಗ್ ನೋಡ್ತಿರ್ಬೋದು, ಆ ನೀರು ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಆಗಿರತ್ತೆ. ಅದನ್ನ ಈಗ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಇನ್ನ 1 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸಿ. 2 ಕಪ್ ನೀರಿರೋದು 1 ಕಪ್ ಆಗೋವರೆಗೂ ಚೆನ್ನಾಗಿ ಕುದಿಸಿ. ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಆಗತ್ತೆ ಕುದಿಯೋದಕ್ಕೆ. ಸೊ ದಟ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ರಿಲೀಸ್ ಆಗೋಕೆ. ಇದಾದ್ಮೇಲೆ ನೀವು ಫ್ಲೇಮ್ ಅನ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಇದನ್ನ ಒಂದು ಬೌಲ್ಗೆ ಸೋಸ್ಕೊಳ್ಳಿ. ಮೆಂತ್ಯ ಕಾಳು ನಮ್ಮ ಕೂದಲಿಗೆ ಎಷ್ಟು ಪ್ರಭಾವಶಾಲಿ ಇಂಗ್ರೀಡಿಯೆಂಟ್ ಅಂದ್ರೆ, ಇದನ್ನ ಅಪ್ಲೈ ಮಾಡಿದ ಮೊದಲ ಬಾರಿಗೆನೆ ನಿಮ್ಮ ಕೂದಲು ಉದುರೋದು ನಿಂತು ಹೋಗಿ ಬೆಳೆಯೋದಕ್ಕೆ ಶುರು ಆಗತ್ತೆ. ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಪ್ಲೀಸ್ ಹೋಗಿ ಒಂದ್ಸರ್ತಿ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ನೋಡಿ. ಮೆಂತ್ಯ ಕಾಳಲ್ಲಿ ನಮ್ಮ ಕೂದಲಿಗೆ ಬೇಕಾಗುವಂತ ವಿಟಮಿನ್ಸು, ಐರನ್, ಮಿನರಲ್ಸು ಎಷ್ಟು ಮಾತ್ರದಲ್ಲಿ ಇದೆ. ಇದು ಹೇಗೆ ನಮ್ಮ ಕೂದಲಿಗೆ ವರ್ಕ್ ಆಗತ್ತೆ. ನಿಮ್ಮ ಹೇರ್ ಏನಾದ್ರೂ ತಿನ್ನಿದ್ರೆ ನೀವು ಇದನ್ನ 1 ಸರ್ತಿ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಸ್ಕ್ಯಾಲ್ಪ್ ಅನ್ನ ಸ್ಟಿಫ್ ಮಾಡಿ ಟೈಟ್ ಮಾಡುತ್ತೆ. ಅದನ್ನ ಇದು 1 ಅಪ್ಲಿಕೇಶನ್ ಅಲ್ಲೇ ಟೈಟ್ ಮಾಡಿ ಸಡನ್ ನಿಮ್ಮ ಹೇರ್ ಫಾಲ್ ನಿಂತು ಹೋಗತ್ತೆ. ನಿಮ್ಮ ಹೇರ್ ಫಾಲಿಕಲ್ಸ್ ಅನ್ನ ಇದು ಹೊರಗಡೆ ಬರೋಕೆನೆ ಬಿಡೋದಿಲ್ಲ. ನೆಕ್ಸ್ಟ್ ಈ ಹೇರ್ ಟಾನಿಕ್ಗೆ 1 ಸ್ಪೂನ್ ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ಹಾಕಿ ಅಂಡ್ 1 ಸ್ಪೂನ್ ಆಲೋವೆರಾ ಜೆಲ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ ಅಥವಾ ನಿಮ್ಮ ಹತ್ರ ಯಾವ ಬಾಟಲ್ ಅವೈಲಬಲ್ ಇದೆಯೋ ಅದರೊಳಗಡೆ ಹಾಕಿ 1 ವಾರದ ತನಕನೂ ನೀವು ಇದನ್ನ ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡಬಹುದು. ವರ್ಜಿನ್ ಕೊಬ್ಬರಿ ಎಣ್ಣೆ ನಮ್ಮ ಕೂದಲನ್ನ ಡ್ರೈನೆಸ್ ಇಂದ ಕಾಪಾಡುತ್ತೆ. ನಮ್ಮ ಮಧ್ಯದಲ್ಲಿ ಏನಾದ್ರೂ ಕತ್ತರಿಸಿ ಹೋಗ್ತಾ ಇದ್ರೆ ಅದನ್ನ ಇದು ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಆಲೋವೆರಾ ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಆಗಲ್ದಂಗೆ ನೋಡ್ಕೊಳತ್ತೆ. ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಏನಾದ್ರೂ ಇರಿಟೇಷನ್ ಇದ್ರೆ, ಕೆರೆಸ್ತಾ ಇದ್ರೆ, ಕೆರೆಸೋದ್ರಿಂದನೂ ಕೂದಲು ಉದುರೋಗುತ್ತೆ. ಆಲೋವೆರಾ ಫಿಕ್ಸ್ ಮಾಡತ್ತೆ. ನೆಕ್ಸ್ಟ್ ಈಗ ಬೋನಸ್ ಟಿಪ್ ಕಡೆ ಬರೋಣ. ಆಲೋವೆರಾ ಇದು ಮೇನ್ ಸ್ಪ್ಲಿಟ್ ಎಂಡ್ಸ್ ಇರೋರಿಗೆ ಆಲೋವೆರಾ ಆಫ್ಟರ್ ಹೇರ್ ವಾಶ್ ಹಚ್ಚೋದ್ರಿಂದ ಸ್ಪ್ಲಿಟ್ ಎಂಡ್ಸ್ ಅನ್ನ ನೀವು ನ್ಯಾಚುರಲ್ ಆಗಿ ತಡಿಬಹುದು.
ಇನ್ಮೇಲೆ ನಿಮಗೆ ಸ್ಪ್ಲಿಟ್ ಎಂಡ್ಸೇ ಆಗೋದಿಲ್ಲ. ಇನ್ನೇನು ಸ್ಪ್ಲಿಟ್ ಎಂಡ್ಸ್ ಆಗೋಗಿದ್ಯಪ್ಪ ಅಂದ್ರೆ ಅದನ್ನ ಕೂಡ ಇದು ರಿಪೇರ್ ಮಾಡ್ತಾ ಹೋಗುತ್ತೆ. ಆಫ್ಟರ್ ಹೇರ್ ವಾಶ್ ಕಂಪಲ್ಸರಿ ಆಲೋವೆರಾನ ನಿಮ್ಮ ಲೆಂತಿಗೆಲ್ಲ ಹಚ್ಕೊಳ್ತಾ ಬನ್ನಿ. ಇಟ್ ಈಸ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಆಲೋವೆರಾ ಜೆಲ್ ನೀವು ಹೇರ್ ಸ್ಟೈಲಿಂಗ್, ಹೇರ್ ಜೆಲ್ ತರಾನು ಯೂಸ್ ಮಾಡಬಹುದು. ಅಂಡ್ ಹೀಟ್ ಪ್ರೊಟೆಕ್ಟರ್, ನೀವೇನಾದ್ರೂ ಹೀಟ್ ಅನ್ನ ಅಪ್ಲಿಕೇಶನ್ ಮಾಡ್ತೀರಾ ಅಂದ್ರೆ ಡೈಲಿ ನೀವು ಆಫೀಸ್ಗೆ ಅಥವಾ ಕಾಲೇಜ್ಗೆ ಆಫೀಸ್ಗೆ ಹೋಗ್ತೀರಾ ಅಂದ್ರೆ ಹೀಟ್ ಅಪ್ಲಿಕೇಶನ್ ಅನ್ನ ಮಾಡೋಕ್ಕಿಂತ ಮುಂಚೆ ಆಲೋವೆರಾ ಜೆಲ್ ಅನ್ನ ಬಳಸೋದ್ರಿಂದ ನಿಮ್ಮ ಕೂದಲನ್ನ ಹೀಟ್ ಡ್ಯಾಮೇಜ್ ಇಂದ ನೀವು ಕಾಪಾಡ್ಕೊಳ್ಬಹುದು. ಈ ಇನ್ಫಾರ್ಮೇಶನ್ ನಿಮ್ಗೆ ಮೊದಲೇ ಗೊತ್ತಿತ್ತಾ ಅಥವಾ ಗೊತ್ತಿರ್ಲಿಲ್ವಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಈಗ ಈ ಹೇರ್ ಟಾನಿಕ್ ಅನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನೀವು ಹೇರ್ ವಾಶ್ಗೂ ಮುಂಚೆನೆ 2 ರಿಂದ 3 ಗಂಟೆ ಮುಂಚೆನೆ ಇದನ್ನ ಅಪ್ಲೈ ಮಾಡಿ ಚೆನ್ನಾಗಿ 15 ರಿಂದ 20 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು. 2 ಗಂಟೆ ಆದ್ಮೇಲೆ ನೀವು ಮೈಲ್ಡ್ ಶಾಂಪೂ ಇಂದ ಹೇರ್ ವಾಶ್ ಅನ್ನ ಮಾಡ್ಕೊಳ್ಬಹುದು. ನೀವೇನಾದ್ರೂ ಕಂಫರ್ಟಬಲ್ ಇದ್ರೆ, ನಿಮಗೆ ಟೈಮ್ ಇದ್ರೆ ನೀವು ಇದನ್ನ ರಾತ್ರಿ ಹಚ್ಚಿ ಬೆಳಗ್ಗೆ ಬೇಕಾದ್ರೂ ನೀವು ಹೇರ್ ವಾಶ್ ಅನ್ನ ಮಾಡ್ಕೊಳ್ಬಹುದು. ಈ DIY ರೆಮಿಡಿನ ಟ್ರೈ ಮಾಡಿ ರಿಸಲ್ಟ್ ಏನ್ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂತ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆನೆ ಮೊದಲು ಬಂದು ತಲುಪತ್ತೆ. ಸೊ ದಟ್ ನೀವು ಅದರ ಬೆನಿಫಿಟ್ ನ ಕೂಡ ಬೇಗ ಪಡ್ಕೊಳ್ಬಹುದು. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.